ಅಸ್ತಮಾ, ವೀಸಿಂಗ್, ಅಕ್ಯುಪ್ರೆಷರ್ ಥೆರಪಿ ಹಾಗೂ ಕಲಾ ಥೆರಪಿ ಮೂಲಕ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಮಸ್ತೆ, ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಮೊದಲನೇದಾಗಿ ಈ ಅಸ್ತಮಾ, ವೀಸಿಂಗ್ ಈ ಸಮಸ್ಯೆ ಬರಲು ಮೇನ್ ರೀಸನಲ್ಲಿ ನಮ್ಮ ಲಂಗ್ಸ್ ಮತ್ತು ಲಿವರ್ ಹಾಗೂ ಸ್ಪ್ಲೀನಲ್ಲಿ ಜಲತತ್ವ ಹೆಚ್ಚಾಗಿರುತ್ತೆ. ಜಲತತ್ವನ ಕಡಿಮೆ ಮಾಡ್ಕೊಂಡು ಅಗ್ನಿತತ್ವನ ರೇಸ್ ಮಾಡಿದಾಗ ಈ ಸಮಸ್ಯೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಮೊದಲನೇದಾಗಿ ನೋಡಿ, ಶುಂಠಿ ಇದನ್ನ ನಮ್ಮ ಕೈಯಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇದನ್ನು ಇಲ್ಲ, ಲಂಗ್ಸ್ ರಿಫ್ಲೆಕ್ಸ್ ಮೇಲೆ ಶುಂಠಿನ ಈ ರೀತಿ ಇಡಬೇಕು. ಇಟ್ಟು ಟೇಪ್ ತೊಗೊಂಡು ಅಂಟಿಸಿ. ನೋಡಿ, ಈ ರೀತಿ ಅಂಟಿಸ್ಬೇಕು. ವಾರದಲ್ಲಿ 3 ದಿನ ಮಾತ್ರ ಹಾಕಿ. ಈ ರೀತಿ ದಿನಕ್ಕೆ 10 ನಿಮಿಷ ಅಂಟಿಸ್ಬೇಕು, ತುಂಬ ಹೊತ್ತು ಹಾಕಬೇಡಿ. ಇನ್ನೊಂದು ಕರಿಮೆಣಸು ಕಾಳು, ಇದನ್ನು ಡೈಲಿ ನೈಟ್ ಮಲ್ಕೊಳ್ಳುವಾಗ ನಮ್ಮ ಲಂಗ್ಸ್ ರಿಫ್ಲೆಕ್ಸ್ಗೆ ಈ ರೀತಿ ಅಂಟಿಸ್ಬೇಕು. ಡೈಲಿ ಅಂಟಿಸಿ. 2 ಕೈಯಲ್ಲೂ ಹಾಕಬೇಕು. ಸರಿನಾ? ದಿನ ರಾತ್ರಿ ಹಾಕಬೇಕು, ಬೆಳಗ್ಗೆ ತೆಗೆದುಬಿಡಬೇಕು. ಒಂದ್ಸರಿ ಯೂಸ್ ಮಾಡಿರೋ ಕರಿಮೆಣಸುಗಳನ್ನ ಇನ್ನೊಂದು ಸರಿ ಯೂಸ್ ಮಾಡಬಾರ್ದು. ಜೊತೆಗೆ ಕಲರ್ ಥೆರಪಿಯಲ್ಲಿ ಸ್ಕೈ ಬ್ಲೂ ಕಲರ್, ಇದನ್ನ ಲಿವರ್ ರಿಫ್ಲೆಕ್ಸ್ಗೆ ಈ ರೀತಿ ಸ್ಕೈ ಬ್ಲೂ ಡಾಟ್ ಹಾಕಿ 2 ಕೈಯಲ್ಲೂ ಹಾಕಬೇಕು. ಜೊತೆಗೆ ದಿನಕ್ಕೆ 1 ಸರಿ ಈ ರೀತಿ 20 ಸರಿ ಪ್ರೆಸ್ ಕೊಡಿ. ಸಂಜೆ 6 ಗಂಟೆ ಮೇಲೆ ಪ್ರೆಸ್ ಮಾಡೋ ಹಾಗಿಲ್ಲ. ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್ ಬರುತ್ತೆ, ಇದನ್ನು ಕೂಡ 20 ಸರಿ ಈ ರೀತಿ ನೀವು ಪ್ರೆಸ್ ಮಾಡಬೇಕು. ದಿನ ಪ್ರೆಸ್ ಮಾಡಿ. ಸ್ಪ್ಲೀನ್ ಸ್ಟ್ರೆಂಥನ್ ಆದಾಗ ನೀವು ಏನೇ ಫುಡ್ ತೊಗೊಂಡ್ರೂ ಅದು ಕಫ ಆಗಿ ಕನ್ವರ್ಟ್ ಆಗಲ್ಲ. ಜೊತೆಗೆ ನಮ್ಮ ಲಂಗ್ಸ್ನೂ ಕೂಡ ಸ್ಟ್ರೆಂಥನ್ ಮಾಡಬೇಕು. ಲಂಗ್ಸ್ನ ಈ ರೀತಿ ನೋಡಿ, ರಿಫ್ಲೆಕ್ಸಲ್ಲಿ ಈ ರೀತಿ ಪ್ರೆಸ್ ಕೊಡಿ. ಡೈಲಿ ಬೆಳಗ್ಗೆ 20 ಸರಿ ಈ ರೀತಿ ಪ್ರೆಸ್ ಕೊಡಬೇಕು. ಇದನ್ನು 1 ಮಂತ್ ಮಾಡಿ. ಜೊತೆಗೆ ಫುಡ್ಡಲ್ಲಿ ಕೂಡ ನೀವು ಹಣ್ಣುಗಳನ್ನ ಯಾವುದೂ ತೊಗೊಳ್ಬಾರ್ದು, ತಂಪಾದ ಪದಾರ್ಥಗಳನ್ನ ತೊಗೋಬಾರ್ದು. ಸ್ವಲ್ಪ ದಿವಸ ಹಾಲು, ಮೊಸರು, ಮಜ್ಜಿಗೆ ತೊಗೊಳ್ಬೇಡಿ. ಜೊತೆಗೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇವೆಲ್ಲ ಸ್ವಲ್ಪ ಕೋಲ್ಡ್ ರೇಸ್ ಮಾಡುತ್ತೆ. ಸೊ ವಾರಕ್ಕೆ 1 ದಿವಸ ಮಾತ್ರ ಉಪಯೋಗಿಸ್ಬೋದು. ಜೊತೆಗೆ ಹಣ್ಣಲ್ಲಿ ನೀವು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ವಾರದಲ್ಲಿ 2 ದಿವಸ ತೊಗೊಳ್ಬೇಕು. ದಾಳಿಂಬೆ ಜ್ಯೂಸ್ ವಾರದಲ್ಲಿ 2 ದಿವಸ ತೊಗೊಳ್ಳಿ. ಮತ್ತು ಜೊತೆಗೆ ಡೈಲಿ ಸ್ವಲ್ಪ ಬಿಸಿಲಲ್ಲಿ 1 ಅವರ್ ವಾಕ್ ಮಾಡಿ. ಅಗ್ನಿತತ್ವ ರೇಸ್ ಆದಂಗೆ ಈ ಅಸ್ತಮಾ ಕಡಿಮೆ ಆಗ್ತಾ ಬರುತ್ತೆ. ತಮ್ಮ ಅನುಭವನ ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.